ಈಗ ನಾವು ಈ ಕೇಸಿನ ಅತ್ಯಂತ ಮಹತ್ವವಾದ ತೀರ್ಪು ಆದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅನ್ನು ಅರ್ಥ ಮಾಡಿಕೊಳ್ಳೋಣ. ಏಪ್ರಿಲ್ 24, 1973 ರಂದು ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳದಲ್ಲಿ ಸುಪ್ರೀಂ ಕೋರ್ಟ್ ಕಡಿಮೆ ಅಂತ ಆದರೂ 7-6 ಮೆಜಾರಿಟಿ ಜಡ್ಜ್ಮೆಂಟ್ ಅನ್ನು ನೀಡಿತು. ಕೋರ್ಟ್ ಏನು ಹೇಳಿತು ಎಂದರೆ, ಪಾರ್ಲಿಮೆಂಟ್ಗೆ ಆರ್ಟಿಕಲ್ 368 ಅಡಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡುವ ಅಧಿಕಾರ ಇದೆ ಎಂದು. ಆದರೆ ಇದು ಅತ್ಯಂತ ಮಹತ್ವವಾದ ಭಾಗ ಆದ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ನ ಬೇಸಿಕ್ ಸ್ಟ್ರಕ್ಚರ್ ಅನ್ನು ಬದಲಾಯಿಸಲಾಗದು ಅಥವಾ ನಾಶ ಕೂಡ ಮಾಡಲಾಗದು. ಇದನ್ನು ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಒಂದು ಮನೆಯನ್ನು ಕಲ್ಪಿಸಿಕೊಳ್ಳಿ. ಬಣ್ಣ ಬದಲಾಯಿಸಬಹುದು, ಕಿಟಕಿಯನ್ನು ಕೂಡ ಬದಲಾಯಿಸಬಹುದು, ಹೊಸ ಕೋಣೆಯನ್ನು ಸೇರಿಸಬಹುದು. ಆದರೆ ಅಡಿಪಾಯ ತೆಗೆದರೆ ಮನೆ ಬಿದ್ದು ಹೋಗುತ್ತದೆ. ಆ ಅಡಿಪಾಯವೇ ಮುಟ್ಟಲಾಗದು. ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನು ಮನೆ ಎಂದು ಅಂದುಕೊಳ್ಳೋಣ, ಬೇಸಿಕ್ ಸ್ಟ್ರಕ್ಚರ್ ಅನ್ನು ಅಡಿಪಾಯ ಅಂದುಕೊಳ್ಳೋಣ. ಇದು ಒಂದು ಮಿಡಲ್ ಪಾತ್. ಕೋರ್ಟ್ ಪಾರ್ಲಿಮೆಂಟ್ ಅನ್ನು ಸಂಪೂರ್ಣ ರಿಸ್ಟ್ರಿಕ್ಟ್ ಮಾಡಲಿಲ್ಲ, ಅದೇ ಸಮಯದಲ್ಲಿ ಅನ್ಲಿಮಿಟೆಡ್ ಪವರ್ ಕೂಡ ಕೊಡಲಿಲ್ಲ. ಜಡ್ಜಸ್ ಹೇಳಿದ್ದು, ಕಾನ್ಸ್ಟಿಟ್ಯೂಷನ್ಗೆ ಅದರ ಐಡೆಂಟಿಟಿ ಕೊಡುವ ಕೆಲವು ಫಂಡಮೆಂಟಲ್ ಫೀಚರ್ಸ್ ಇವೆ. ಅವು ಯಾವುವು ಎಂದರೆ ಸುಪ್ರೀಂ ಆಫ್ ಕಾನ್ಸ್ಟಿಟ್ಯೂಷನ್, ಡೆಮಾಕ್ರಸಿ, ರೂಲ್ ಆಫ್ ಲಾ, ಸೆಪರೇಷನ್ ಆಫ್ ಪವರ್, ಜುಡಿಷಿಯಲ್ ರಿವ್ಯೂ, ಫಂಡಮೆಂಟಲ್ ರೈಟ್ಸ್. ಯಾವ ಅಮೆಂಡ್ಮೆಂಟ್ಸ್ ಈ ಕೋರ್ ಪ್ರಿನ್ಸಿಪಲ್ ಹಾಳು ಮಾಡಿದರೂ ಅದು ಅನ್ಕಾನ್ಸ್ಟಿಟ್ಯೂಷನ್ ಎಂದು ಡಿಕ್ಲೇರ್ ಆಗುತ್ತದೆ. ಹಾಗಾದರೆ ಆ ದೊಡ್ಡ ಪ್ರಶ್ನೆಗೆ ಅಂತಿಮ ಉತ್ತರ ಏನು? ಪಾರ್ಲಿಮೆಂಟ್ ಪವರ್ಫುಲ್ ಆದರೆ ಸುಪ್ರೀಂ ಅಲ್ಲ, ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಆಗಿರುತ್ತೆ. ಇದೇ ಕಾರಣಕ್ಕೆ ಈ ಜಡ್ಜ್ಮೆಂಟ್ ಇಂದಿಗೂ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿನ ಒಂದು ಮಹತ್ವವಾದ ಟರ್ನಿಂಗ್ ಪಾಯಿಂಟ್ ಆಗಿ ಉಳಿದಿದೆ. ಈಗ ನಾವು ಈ ಕೇಸಿನ ತೀರ್ಪನ್ನು ಪ್ರಶ್ನೋತ್ತರ ರೂಪದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಗಮನವಿಟ್ಟು ಕೇಳಿ. ಮೊದಲನೆಯ ಪ್ರಶ್ನೆ, ಆರ್ಟಿಕಲ್ 368 ಅಡಿ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ನ ಯಾವ ಭಾಗವನ್ನಾದರೂ ಅಮೆಂಡ್ ಮಾಡಬಹುದೇ? ಸುಪ್ರೀಂ ಕೋರ್ಟ್ ಹೀಗೆ ಹೇಳಿತು, ಪಾರ್ಲಿಮೆಂಟ್ಗೆ ವೈಡ್ ಅಮೆಂಡಿಂಗ್ ಪವರ್ ಇದೆ ಎಂದು, ಆದರೆ ಆ ಪವರ್ ಅನ್ಲಿಮಿಟೆಡ್ ಅಲ್ಲ ಎಂದು. ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ನ ಬೇಸಿಕ್ ಸ್ಟ್ರಕ್ಚರ್ ಅನ್ನು ನಾಶ ಮಾಡಲಾಗದು ಅಥವಾ ಬದಲಾಯಿಸಲು ಕೂಡ ಆಗದು. ಎರಡನೆಯ ಪ್ರಶ್ನೆ, ಪಾರ್ಲಿಮೆಂಟ್ ಫಂಡಮೆಂಟಲ್ ರೈಟ್ಸ್ ಅಮೆಂಡ್ ಮಾಡಬಹುದೇ? ಹೌದು, ಪಾರ್ಲಿಮೆಂಟ್ ಫಂಡಮೆಂಟಲ್ ರೈಟ್ಸ್ ಅನ್ನು ಅಮೆಂಡ್ ಮಾಡಬಹುದು, ಆದರೆ ಅವುಗಳ ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ನಾಶ ಮಾಡಲಾಗದು ಅಥವಾ ಸಂಪೂರ್ಣವಾಗಿ ರದ್ದು ಕೂಡ ಮಾಡಲಾಗದು. ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ, ಆರ್ಟಿಕಲ್ 19 ರೈಟ್ ಟು ಫ್ರೀಡಮ್, ಆರ್ಟಿಕಲ್ 31 ರೈಟ್ ಟು ಪ್ರಾಪರ್ಟಿ, ಈ ಫಂಡಮೆಂಟಲ್ ರೈಟ್ಸ್ ಅನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಆಗದು. ಹಾಗೆ ಮಾಡಿದರೆ ಕಾನ್ಸ್ಟಿಟ್ಯೂಷನ್ನ ಬ್ಯಾಲೆನ್ಸ್ ನಾಶ ಆಗುತ್ತದೆ. ಮೂರನೆಯ ಪ್ರಶ್ನೆ ಏನೆಂದರೆ, ಈ ಕೇಸ್ ಕೇವಲ ಲ್ಯಾಂಡ್ ರಿಫಾರ್ಮ್ ಬಗ್ಗೆ ಮಾತ್ರ ಆಗಿತ್ತೇ? ಇಲ್ಲ. ಎಡನೀರ್ಮಠ್ನ ಭೂಮಿ ವಿವಾದದಿಂದ ಶುರುವಾದ ಈ ಕೇಸ್ ಪ್ರತಿ ನಾಗರಿಕರಿಗೂ ಮತ್ತು ಇಡೀ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ಗೂ ಅನ್ವಯಿಸುವ ತತ್ವ ಆಗಿ ಸ್ಥಾಪಿಸುತ್ತದೆ. ಇದರಿಂದ ಒಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಲ್ಯಾಂಡ್ ಮಾರ್ಕ್ ಕಾನ್ಸ್ಟಿಟ್ಯೂಷನಲ್ ಡಿಸಿಷನ್ ಆಗಿ ಬದಲಾಯಿತು. ನಾಲ್ಕನೆಯ ಪ್ರಶ್ನೆ ಏನೆಂದರೆ, ಪಾರ್ಲಿಮೆಂಟ್ನ ಅಮೆಂಡಿಂಗ್ ಪವರ್ ಬಗ್ಗೆ ಲಿಮಿಟ್ ಇದೆಯೇ? ಹೌದು, ಕೋರ್ಟ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅನ್ನು ರೂಪಿಸಿತು. ಈ ಡಾಕ್ಟ್ರಿನ್ ಅಲ್ಲಿ ಡೆಮಾಕ್ರಸಿ, ರೂಲ್ ಆಫ್ ಲಾ, ಸೆಪರೇಷನ್ ಆಫ್ ಪವರ್, ಜುಡಿಷಿಯಲ್ ರಿವ್ಯೂ ಮತ್ತು ಫಂಡಮೆಂಟಲ್ ರೈಟ್ಸ್ ನಂತಹ ಮೂಲಭೂತ ತತ್ವವನ್ನು ರಚಿಸುತ್ತದೆ. ಕೋರ್ಟ್ ಸ್ಪಷ್ಟಪಡಿಸಿದೆ, ಒಂದು ವೈಟಲ್ ಪ್ರಿನ್ಸಿಪಲ್ ಅನ್ನು ನೆನಪಿಟ್ಟುಕೊಳ್ಳಿ. ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಇಟ್ ಕೆನಾಟ್ ಡೆಸ್ಟ್ರಾಯ್ ಇಟ್ಸ್ ಐಡೆಂಟಿಟಿ. ಈಗ ಕೋರ್ಟ್ ಪ್ರತಿ ಅಮೆಂಡ್ಮೆಂಟ್ ಬಗ್ಗೆ ಏನು ಹೇಳುತ್ತದೆ ಎಂದು ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೆಯದಾಗಿ 24th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅನ್ನು ವ್ಯಾಲಿಡ್ ಎಂದು ಕೋರ್ಟ್ ಖಾತ್ರಿಪಡಿಸಿತು. ಪಾರ್ಲಿಮೆಂಟ್ಗೆ ಆರ್ಟಿಕಲ್ 368 ಅಡಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡುವ ಅಧಿಕಾರ ಇದೆ ಎಂದು ಹೇಳಿತು, ಆದರೆ ಆ ಅಧಿಕಾರ ಅನ್ಲಿಮಿಟೆಡ್ ಅಲ್ಲ ಎಂದು ಕೂಡ ಸ್ಪಷ್ಟಪಡಿಸಿತು. ಎರಡನೆಯದಾಗಿ 25th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅನ್ನು ಪಾರ್ಷಲಿ ವ್ಯಾಲಿಡ್ ಎಂದು ಹೇಳಿತು. ಪಾರ್ಲಿಮೆಂಟ್ ಕೆಲವು ಫಂಡಮೆಂಟಲ್ ರೈಟ್ಸ್ ಮೇಲೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ಗೆ ಪ್ರಿಯಾರಿಟಿ ಕೊಡಬಹುದು ಎಂದು ಕೋರ್ಟ್ ಒಪ್ಪಿಕೊಂಡಿತು, ಆದರೆ ಜುಡಿಷಿಯಲ್ ರಿವ್ಯೂ ಸಂಪೂರ್ಣವಾಗಿ ತೆಗೆದುಹಾಕಲಾಗುವುದಿಲ್ಲ ಎಂದು ಮತ್ತು ಕಾನ್ಸ್ಟಿಟ್ಯೂಷನ್ನ ಕೋರ್ ಸ್ಟ್ರಕ್ಚರ್ ಹಾಳು ಮಾಡಲಾಗುವುದಿಲ್ಲ ಎಂದು ಹೇಳಿತು. ಹಾಗಾಗಿ ಈ ಅಮೆಂಡ್ಮೆಂಟ್ ಪಾರ್ಷಲಿ ವ್ಯಾಲಿಡ್ ಎಂದು ಘೋಷಿಸಲಾಯಿತು. ಮೂರನೆಯದಾಗಿ
29th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅನ್ನು ವ್ಯಾಲಿಡ್ ಎಂದು ಹೇಳಿತು. 29th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೂಲಕ ಕೇರಳ ಲ್ಯಾಂಡ್ ರಿಫಾರ್ಮ್ ಲಾ ಅನ್ನು 9th ಶೆಡ್ಯೂಲ್ ಒಳಗಡೆ ಸೇರಿಸಲಾಗಿತ್ತು. ಕೋರ್ಟ್ ಈ ಅಮೆಂಡ್ಮೆಂಟ್ ಅನ್ನು ವ್ಯಾಲಿಡ್ ಎಂದು ಒಪ್ಪಿಕೊಂಡಿತು. ಆದರೆ ಯಾವ ಕಾನೂನು 9th ಶೆಡ್ಯೂಲ್ ಒಳಗಿದ್ದರೂ ಕೂಡ ಅದು ಬೇಸಿಕ್ ಸ್ಟ್ರಕ್ಚರ್ಗೆ ವಿರುದ್ಧ ಆದರೆ ಕೋರ್ಟ್ ಅದನ್ನು ಪ್ರಶ್ನಿಸಬಹುದು ಎಂದು ಕೋರ್ಟ್ ಸ್ಪಷ್ಟಪಡಿಸಿತು. 4ನೇಯದಾಗಿ ಕೇರಳ ಲ್ಯಾಂಡ್ ರಿಫಾರ್ಮ್ ಲಾ ಅನ್ನು ವ್ಯಾಲಿಡ್ ಎಂದು ಒಪ್ಪಿಕೊಂಡಿತು. ಅಂದರೆ ಸ್ವಾಮಿ ಕೇಶವಾನಂದ ಭಾರತಿ ಅವರು ಭೂಮಿ ವಿವಾದದಲ್ಲಿ ಸೋತರು. ಸೀಲಿಂಗ್ ಲಿಮಿಟ್ ಮೀರಿದ ಎಡ್ನೀರ್ ಮಠ್ನ ಆಸ್ತಿಯನ್ನು ರಾಜ್ಯ ಸರ್ಕಾರ ಕಾನೂನುಬದ್ಧವಾಗಿ ಅಕ್ವೈರ್ ಮಾಡಿಕೊಂಡಿತು. ಪಿಟಿಷನರ್ ಭೂಮಿ ಕೇಸ್ ಸೋತರು. ಆದರೆ ಸುಪ್ರೀಂ ಕೋರ್ಟ್ ಒಂದು ಹಿಸ್ಟಾರಿಕ್ ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ ಅನ್ನು ಸ್ಥಾಪಿಸಿತು. ಪಾರ್ಲಿಮೆಂಟ್ನ ಅಮೆಂಡಿಂಗ್ ಪವರ್ಗೆ ಲಿಮಿಟ್ ಇದೆ. ಕಾನ್ಸ್ಟಿಟ್ಯೂಷನ್ನ ಬೇಸಿಕ್ ಸ್ಟ್ರಕ್ಚರ್ ಅನ್ನು ಬದಲಾಯಿಸಲಾಗದು ಮತ್ತು ನಾಶ ಮಾಡಲಾಗದು. ಇದೇ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಆಯಿತು ಮತ್ತು ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲಾ ಅನ್ನು ಸಂಪೂರ್ಣವಾಗಿ ಬದಲಿಸಿತು. ಹಾಗಾಗಿ ಒಂದು ಲ್ಯಾಂಡ್ ರಿಫಾರ್ಮ್ ಡಿಸ್ಪ್ಯೂಟ್ ಆಗಿ ಶುರುವಾದ ಈ ಕೇಸ್ ಇಂಡಿಯಾದಲ್ಲಿ ಕಾನ್ಸ್ಟಿಟ್ಯೂಷನಲ್ ಪವರ್ ಅನ್ನು ಬೌಂಡ್ರೀಸ್ ನಿರ್ಧರಿಸಿದ ಲ್ಯಾಂಡ್ಮಾರ್ಕ್ ಕೇಸ್ ಆಗಿ ಆಯಿತು. ಈಗ ಈ ಕೇಸಿನ ಅಂತಿಮ ಫಲಿತಾಂಶವನ್ನು ನೋಡೋಣ ಬನ್ನಿ. ಲ್ಯಾಂಡ್ ರಿಫಾರ್ಮ್ ಲಾ ಜಾರಿಗೆ ಬರುವ ಮೊದಲು ಎಡ್ನೀರ್ ಮಠದ ಹತ್ತಿರ ಕೇರಳದಲ್ಲಿ ಸುಮಾರು 681 ಎಕರೆಯಷ್ಟು ಕೃಷಿ ಭೂಮಿಯನ್ನು ಹೊಂದಿತ್ತು. ಜಡ್ಜ್ಮೆಂಟ್ನ ನಂತರ ಕೇರಳ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ವ್ಯಾಲಿಡ್ ಎಂದು ತೀರ್ಪು ಬಂದಿತ್ತು. ಆದ್ದರಿಂದ ಸೀಲಿಂಗ್ ಲಿಮಿಟ್ ಮೀರಿದ ಹೆಚ್ಚಿನ ಭೂಮಿಯನ್ನು ರಾಜ್ಯ ಸರ್ಕಾರ ಕಾನೂನುಬದ್ಧವಾಗಿ ಅಕ್ವೈರ್ ಮಾಡಿಕೊಂಡಿತು. ಮಠದ ಹತ್ತಿರ ಕೇವಲ 20 to 60 ಎಕರೆಯಷ್ಟು ಲ್ಯಾಂಡ್ ಅನ್ನು ಮಾತ್ರ ಇಟ್ಟುಕೊಳ್ಳಲು ಅನುಮತಿ ಸಿಕ್ಕಿತು. ಅದು ಕೂಡ ಧಾರ್ಮಿಕ ಮತ್ತು ಅಡ್ಮಿನಿಸ್ಟ್ರೇಟಿವ್ ಉದ್ದೇಶಗಳಿಗೆ, ಹಾಗೆ ಟೆಂಪಲ್ ಫಂಕ್ಷನ್ಸ್ ಮತ್ತು ಇನ್ಸ್ಟಿಟ್ಯೂಷನಲ್ ಮ್ಯಾನೇಜ್ಮೆಂಟ್ಗಳಿಗೆ ಉಪಯೋಗಿಸಿಕೊಳ್ಳಬಹುದಿತ್ತು. ಉಳಿದ ಸುಮಾರು 650 ಎಕರೆಯಷ್ಟು ಭೂಮಿಯನ್ನು ಕೇರಳ ಸರ್ಕಾರ ತೆಗೆದುಕೊಂಡಿತು. ಲ್ಯಾಂಡ್ ರಿಫಾರ್ಮ್ ಪಾಲಿಸಿ ಅಡಿ ಟೆನೆಂಟ್ಸ್ ಮತ್ತು ಲ್ಯಾಂಡ್ಲೆಸ್ ಫಾರ್ಮರ್ಸ್ಗೆ ರೀಡಿಸ್ಟ್ರಿಬ್ಯೂಷನ್ ಮಾಡಿತು. ಹಾಗಾಗಿ ಕಾನೂನಿನ ದೃಷ್ಟಿಯಿಂದ ನೋಡಿದರೆ ಪಿಟಿಷನರ್ ಡಿಸ್ಪ್ಯೂಟ್ ಅನ್ನು ಸೋತಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ಲಿ ಇದನ್ನು ನೋಡಿದರೆ ಈ ಕೇಸ್ ಇನ್ನಷ್ಟು ಶಕ್ತಿಶಾಲಿಯಾಗಿ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅನ್ನು ಮಾಡಿತು. ಇದು ಪಾರ್ಲಿಮೆಂಟ್ನ ಅಮೆಂಡಿಂಗ್ ಪವರ್ ಅನ್ನು ಶಾಶ್ವತವಾಗಿ ಮಿತಿಗೊಳಿಸಿತು. That concludes our look at the case that saved the Indian Constitution. We've traced the journey from the 1970 petition through the 1972 amendments, leading to the historic 1973 Basic Structure verdict. Thank you for your time. If you enjoyed this legal breakdown, please subscribe and follow Leo Fox Eagle for more insights. Have questions? Let's discuss them in the comments below. See you in the next one.